ಹಾಯ್ ಹೆಲೋ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೇನೆ. ಇವತ್ತು ನಾನು ನಿಮಗೆ ಮತ್ತೊಂದು ವರ್ಕ್ ಫ್ರಮ್ ಹೋಮ್ ವಿಷಯದ ಬಗ್ಗೆ ಮಾತಾಡಲಿಕ್ಕೆ ಬಂದಿದ್ದೇನೆ. ಡಾಟಾ ಫೋರ್ಸ್ ವರ್ಕ್ ಫ್ರಮ್ ಹೋಮ್. ಡಾಟಾ ಫೋರ್ಸ್ ಎನ್ನುವ ಕಂಪನಿ ವರ್ಕ್ ಫ್ರಮ್ ಹೋಮ್ಗೆ ಹೈಯರ್ ಮಾಡ್ತಾ ಇದ್ದಾರೆ. ಓಕೆ, ಇದಕ್ಕೆ ಮಿನಿಮಮ್ ಎಜುಕೇಷನ್ ಕ್ವಾಲಿಫಿಕೇಷನ್ 12th ಪಾಸ್ ಆಗಿರಬೇಕಾಗ್ತದೆ. ಫ್ರೆಷರ್ಸ್ ಆಲ್ಸೋ ಅಪ್ಲೈ. ಫ್ರೆಷರ್ಸ್ ಇದಕ್ಕೆ ಅಪ್ಲೈ ಮಾಡಬಹುದು. ಓಕೆ, ಲೊಕೇಶನ್ ಬಂದುಬಿಟ್ಟು ಇಂಡಿಯಾದಲ್ಲಿ ವಾಸಿಸಬೇಕಾಗುತ್ತೆ. ಮತ್ತು ಅವ್ರ ಹತ್ರ ಗುಡ್ ಮೊಬೈಲ್ ಕನೆಕ್ಷನ್ ಇರಬೇಕಾಗುತ್ತೆ. ಮೊಬೈಲ್ ಮತ್ತು ಇಂಟರ್ನೆಟ್ ಕನೆಕ್ಷನ್. ಓಕೆ, ಇದನ್ನು ಮೊಬೈಲಲ್ಲೂ ಮಾಡಬಹುದು, ಇಲ್ಲ ಇಂಟರ್ನೆಟ್ ಯೂಸ್ ಮಾಡಿಕೊಂಡು ಲ್ಯಾಪ್ಟಾಪಲ್ಲಿ ಬೇಕಾದರೂ ಕೆಲಸ ಮಾಡಬಹುದು. ಮತ್ತೊಂದು ಕಂಡೀಷನ್ ಏನಂದರೆ 18 ಇಯರ್ ಕಂಪ್ಲೀಟ್ ಆಗಿರಬೇಕು ಈ ವರ್ಕ್ ಮಾಡಲಿಕ್ಕೆ. ಓಕೆ, ನೀವು ಸಪೋಸ್ ನಿಮ್ಮದು 18 ಇಯರ್ ಆಗಿದೆ, 12th ಪಾಸ್ ಆಗಿದೆ, ವರ್ಕ್ ಫ್ರಮ್ ಹೋಮ್ ಮಾಡಲಿಕ್ಕೆ ಇಚ್ಛಿಸ್ತಿದ್ದೀರಾ. ಓಕೆ, ಏಜ್ ಲಿಮಿಟ್ ಇಲ್ಲ, ಯಾರು ಬೇಕಾದರೂ ಇದಕ್ಕೆ ಅಪ್ಲೈ ಮಾಡ್ಬೋದು. ಅಂಥವರಿಗೆ ಇದು ಒಂದು ಒಳ್ಳೆಯ ಅವಕಾಶ. ಓಕೆ, ಈ ಪ್ರಾಜೆಕ್ಟ್ ಕಾಂಟ್ರಿಬ್ಯೂಟರ್ 3 ಟೈಮ್ಸನ್ನು ಕೊಟ್ಟಿದ್ದಾರೆ ಕಂಪನಿಯವರು. 3 ಟೈಮಿಂಗ್ಸ್, ಬೆಳಿಗ್ಗೆ, ಮಧ್ಯಾಹ್ನ, ರಾತ್ರಿ, ಯಾವ ಶಿಫ್ಟ್ ಬೇಕಾದರೂ ನೀವು ಚೂಸ್ ಮಾಡ್ಬೋದು. ಓಕೆ, ಇದು ಯಾವ ರೀತಿ ಸೆಲೆಕ್ಟ್ ಆಗ್ತೀರಂದರೆ ನಿಮ್ಮ ರೆಸ್ಯೂಮ್ ಪರ್ಫೆಕ್ಟ್ ಆಗಿದೆ ಅಂತಾದರೆ 100% ನೀವು ಸೆಲೆಕ್ಟ್ ಆಗ್ತೀರ. ರೆಸ್ಯೂಮ್ ಮೇಲೆ ನಿಮ್ಮ ಸೆಲೆಕ್ಷನ್ ಡಿಪೆಂಡ್ ಆಗಿರುತ್ತೆ. ಮತ್ತು ನೀವು ಆ್ಯಕ್ಟಿವ್ ಆಗಿರುವ ಜಿಮೇಲ್ ಅಕೌಂಟ್ ಅವರಿಗೆ ಕೊಡಬೇಕಾಗುತ್ತೆ. ಅವರು ಯಾವುದೇ ರೀತಿಯಾದಂತಹ ಕಾನ್ವರ್ಸೇಷನ್ ನಿಮಗೆ ಮೈಲ್ ಥ್ರೂ ಮಾಡ್ತಾರೆ. ಓಕೆ, ಫಸ್ಟ್ ನೀವು ಇದರಲ್ಲಿ ಅಪ್ಲಿಕೇಶನ್ ಫಾರ್ಮ್ ಸಬ್ಮಿಟ್ ಮಾಡಿದ ತಕ್ಷಣ ನಿಮಗೆ ಮೈಲಲ್ಲಿ ಒಂದು ರಿಪ್ಲೈ ಬರುತ್ತೆ, ಕಂಗ್ರ್ಯಾಚುಲೇಷನ್ಸ್ ಯುವರ್ ಫಾರ್ಮ್ ಹ್ಯಾಸ್ ಬೀನ್ ಸಬ್ಮಿಟೆಡ್ ಅಂತ. ಓಕೆ, ಮೈಲ್ ಥ್ರೂ ನಿಮಗೆ ರಿಪ್ಲೈ ಬರುತ್ತೆ. ಸೊ ಯಾರದೆಲ್ಲ ರೆಸ್ಯೂಮ್ ಪಕ್ಕಾ ಪರ್ಫೆಕ್ಟ್ ಇದೆ, ಯಾರೆಲ್ಲ ವರ್ಕ್ ಫ್ರಮ್ ಹೋಮ್ ಮಾಡಬೇಕು ಅಂತ ಹೇಳಿ ಜೆನ್ಯೂನ್ ಆಗಿದ್ದೀರಾ ಅಂಥವರಿಗೆ ಇದು ಜಾಬ್. ಓಕೆ, ಯಾವ ರೀತಿ ಇದನ್ನು ಅಪ್ಲೈ ಮಾಡ್ಬೋದು ಎಂಬುದನ್ನು ತಿಳಿಯೋಣ. ಲಿಂಕ್ ಡಿಸ್ಕ್ರಿಪ್ಷನ್ಲಿದೆ, ಆ ಲಿಂಕ್ ಮೂಲಕ ಓಪನ್ ಮಾಡಬೇಕಾಗುತ್ತೆ. ಓಕೆ, ಲಿಂಕ್ ಓಪನ್ ಮಾಡಿದ ಕೂಡಲೇ ನಮಗೆ ಡಾಟಾ ಫೋರ್ಸ್ ಪ್ರಾಜೆಕ್ಟ್ ಕಾಂಟ್ರಿಬ್ಯೂಟರ್ ಇಂಡಿಯಾ ರಿಮೋಟ್ ವರ್ಕ್ ಇದಾಗಿರುತ್ತೆ. ಇದು ಡಿಸ್ಪ್ಲೇ ಹೀಗೆ ಬರುತ್ತೆ. ಇದರಲ್ಲಿ ಪ್ರಾಜೆಕ್ಟ್ ಕಾಂಟ್ರಿಬ್ಯೂಟರ್ ಇಂಡಿಯಾದಲ್ಲಿ ಟಾಸ್ಕ್ ಬೇಸ್ಡ್ ಅವರು ಟಾಸ್ಕ್ ಕೊಡ್ತಾರೆ, ಅದನ್ನು ನಾವು ಕಂಪ್ಲೀಟ್ ಮಾಡಬೇಕಾಗುತ್ತೆ. 18 ಇಯರ್ ಇರುತ್ತೆ, ಇಂಡಿಯಾದ ರೆಸಿಡೆಂಟ್ ಆಗಿರಬೇಕಾಗುತ್ತೆ, ಮೊಬೈಲ್ ಫೋನ್ ಇರಬೇಕು. ಅಪ್ಲೈ ಅಂತ ಕೊಟ್ಟ ಕೂಡಲೇ ಫಸ್ಟಿಗೆ CV ಅವರ ರೆಸ್ಯೂಮ್, ನಿಮ್ಮ ಬಯೋಡಾಟಾವನ್ನು ಇಲ್ಲಿ ಪೇಸ್ಟ್ ಮಾಡಬೇಕಾಗುತ್ತೆ, ಅಪ್ಲೋಡ್ ಮಾಡಬೇಕಾಗುತ್ತೆ. ಬಯೋಡಾಟಾ ಅಪ್ಲೋಡ್ ಮಾಡಿ ನಿಮ್ಮ ಫುಲ್ ನೇಮ್, ಇಮೇಲ್ ಅಡ್ರೆಸ್, ಫೋನ್ ನಂಬರ್ ಕೊಟ್ಟು ಇಲ್ಲಿ ನಿಮ್ಮ ಫೋಟೋವನ್ನು ಅಪ್ಲೋಡ್ ಮಾಡಿ ಕವರ್ ಲೆಟರ್ ಬರೀಬೇಕು. ಕವರ್ ಲೆಟರ್ ಬರೆದು ಪೇಸ್ಟ್ ಮಾಡಿ ನೀವು ಇಂಡಿಯಾದಲ್ಲಿ ವಾಸಿಸ್ತಿದ್ದೀರಾ, ಇಂಡಿಯಾದ ರೆಸಿಡೆಂಟ್ ಕೇಳ್ತಾರೆ, ಎಸ್ ಅಂತ ಹೇಳಿ ನೀವು ಸೆಂಡ್ ಮಾಡಿದರೆ ನಿಮ್ಮ ಬಯೋಡಾಟಾ ಅವರಿಗೆ ಸೆಂಡ್ ಆಗುತ್ತೆ. ಅದಕ್ಕೆ ನಾನು ಮೊದಲೇ ಹೇಳಿದ್ದೀನಿ, ಇದು ನಿಮ್ಮ ರೆಸ್ಯೂಮ್ ಥ್ರೂ ನಿಮ್ಮನ್ನು ಸೆಲೆಕ್ಟ್ ಮಾಡ್ತಾರಾ ಅಂತ. ನಿಮ್ಮ ರೆಸ್ಯೂಮೇ ಪರ್ಫೆಕ್ಟಾಗಿ ಅಲ್ಲಿ ಅಪ್ಲೋಡ್ ಮಾಡಿ. ರೆಸ್ಯೂಮಲ್ಲಿ ನಿಮ್ಮ ಎಜುಕೇಷನ್ ಕ್ವಾಲಿಫಿಕೇಷನ್, ಎಕ್ಸ್ಪೀರಿಯನ್ಸ್ ಇದ್ದರೆ ಎಕ್ಸ್ಪೀರಿಯನ್ಸ್, ಫ್ರೆಷರ್ ಆದ ಫ್ರೆಷರ್, ಎಲ್ಲ ಡೀಟೇಲ್ ನಿಮ್ಮ ರೆಸ್ಯೂಮಲ್ಲಿ ಇರಬೇಕು. ಮತ್ತು ನಿಮ್ಮ ಆ್ಯಕ್ಟಿವ್ ಜಿಮೇಲ್ ಅಕೌಂಟಲ್ಲಿ ಮೆನ್ಷನ್ ಆಗಿರಬೇಕಾಗುತ್ತೆ. ಯಾಕಂದರೆ ಇದು ಸಿಂಪಲ್ ಫಾರ್ಮ್. CV ಮತ್ತು ನಿಮ್ಮ ಕಾಂಟ್ಯಾಕ್ಟ್ ನಂಬರ್, ನೇಮ್, ನಿಮ್ಮ ಫೋಟೋ ಮತ್ತು ಕವರ್ ಲೆಟರ್ ಇಷ್ಟೇ ಬೇಸಿರೋದು. ಸೊ ನಿಮ್ಮ ರೆಸ್ಯೂಮ್, ನಿಮ್ಮ ನಂಬರ್ ಮತ್ತು ನಿಮ್ಮ ಜಿಮೇಲ್ ಅಕೌಂಟ್ ಆ್ಯಕ್ಟಿವ್ ಆಗಿರಬೇಕಾಗುತ್ತೆ. ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಗಿದೆ, ಯಾವುದಾದ್ರೂ ಡೌಟ್ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಿಗೆ ಹಾಕಿ, ಕ್ಲಿಯರ್ ಮಾಡ್ತೇನೆ. ಇಂತಹ ಯೂಸ್ಫುಲ್ ವಿಡಿಯೋಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಆಲ್ ದಿ ಬೆಸ್ಟ್ ಅಪ್ಲೈ ಮಾಡಿದವರಿಗೆ. ಥ್ಯಾಂಕ್ ಯು.